ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ರಾಧೆ ಗೆಟಪ್ಪನ್ನು ಮಕ್ಕಳಿಗೆ ಯಾವ ರೀತಿ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದ್ದಲ್ವ, ಹಾಗಾಗಿ ಇವತ್ತು ರಾಧಾ ಗೆಟಪ್ಪನ್ನು ಮಾಡೋಣ ಅಂತ ನನ್ನ ಮಗಳಿಗೇ ರೆಡಿ ಮಾಡೋಣ ಅಂತ. ಸೊ ನಾನು ಅದಕ್ಕೆ ಬೇಕಾಗಿರುವಂತಹ ಅಕ್ಸಸರೀಸ್ ಎಲ್ಲ ಕೂಡ ಎತ್ತಿಟ್ಕೊಂಡಿದ್ದೀನಿ. ಸೊ ಸರ, ಬಳೆಗಳು, ಹಾಗೆಯೇ ಜಡೆ, ತೋಳ್ಬಂದಿ, ಹಾಗೆಯೇ ಲಿಪ್ಸ್ಟಿಕ್ಕು, ಐಲೈನರು, ಆಮೇಲೆ ಕೈಗೆ ಹಚ್ಚಲಿಕ್ಕೆ ಬಣ್ಣ ಬರುತ್ತೆ ಕಲರ್ದು, ಸೊ ಅದು, ಹಾಗೆಯೇ ಪಿಂಕ್ ಕಲರಲ್ಲಿ ಇರುವಂಥ ಒಂದು ಲಂಗ ಬ್ಲೌಸನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಮ್ಯಾಚ್ ಆಗುವಂತಹ ಪಿಂಕ್ ಕಲರ್ದೇ ಒಂದು ವೇಲನ್ನು ತೊಗೊಂಡಿದ್ದೀನಿ. ಸೊ ಗೋಲ್ಡನ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು, ಬಟ್ ಸಿಕ್ಕಿಲ್ಲ ನನಗೆ, ಹಾಗಾಗಿ ಪಿಂಕ್ ಕಲರ್ ಅಡ್ಜಸ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ನೋಡ್ತಾ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಸೊ ಬನ್ನಿ ಇವಾಗ ಶುರು ಮಾಡೋಣ. ರೆಡಿನಾ? ರೆಡಿ ಮಾಡೋಣ ಈಗ. ರಾಧಾ ಗೆಟಪ್ನ ಹಾಕೋಣ ಇವಾಗ. ಸುಮ್ಮನೆ ಕುತ್ಕೊಂತೀಯ ಅಂತಾನೆ ಮೇಕಪ್ ಹಾಕುವಾಗ? ಇಷ್ಟ ಅಲ್ಲ ನಿಮಗೆ? ಇಷ್ಟ ಅಲ್ಲ? ಸರಿ, ಫಸ್ಟು ಲಂಗ ಬ್ಲೌಸ್ ಹಾಕೋ, ಆಮೇಲೆ ಮೇಕಪ್ ಮಾಡೋಣ, ಆಯಿತಾ? ರೆಡಿ ಇದೆಯಾ? ಖುಷಿ? ರೆಡಿನಾ? ಲಂಗ ಬ್ಲೌಸ್ ಹಾಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಸರಿ, ಫಸ್ಟ್ ಅವಳಿಗೆ ಸ್ವಲ್ಪ ಕೂದಲೆಲ್ಲ ಕೂಡ ಸಿಕ್ಕೆಲ್ಲ ತೆಗೆದ್ಬಿಟ್ಟು ಒಂದು ಹೇರ್ ಬ್ಯಾಂಡ್ ಹಾಕೋಣ ಅಂತ. ಸೊ ಆಮೇಲೆ ಲಾಸ್ಟಲ್ಲಿ ಹೇರ್ ಸ್ಟೈಲನ್ನು ಮಾಡೋಣ ಅಂತ. ಇಲ್ಲಾಂದರೆ ಇವಾಗಲೇ ಮಾಡಿಬಿಟ್ರೆ ಅವಳಿಗೆ ಸ್ವಲ್ಪ ಕ್ಲಿಪ್ಪೆಲ್ಲ ಹಾಕ್ತೀವಲ್ಲ, ಸೊ ಆವಾಗ ಸ್ವಲ್ಪ ಇರಿಟೇಷನ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೇರ್ ಬ್ಯಾಂಡ್ ಹಾಕ್ಬಿಟ್ಟು ಹಾಗೆಯೇ ಬಿಡ್ತಾಯಿದ್ದೀನಿ. ಮೊದಲಿಗೆ ಮೇಕಪ್ ಮಾಡ್ಕೊಳ್ಳೋಣ, ಆಮೇಲೆ ಹೇರ್ ಸ್ಟೈಲನ್ನು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇವಾಗ ಫಸ್ಟ್ ನಾನು ಕ್ರೀಮನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನಿಲ್ಲ, ಜಸ್ಟು ಬೇಬಿ ಕ್ರೀಮ್ಗೆ ಸ್ವಲ್ಪ ನಾನು ಫೇರ್ ಆ್ಯಂಡ್ ಲವ್ಲಿದು ಫೌಂಡೇಶನ್ ಕ್ರೀಮ್ ಥರ ಬರುತ್ತಲ್ವ, ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಅಪ್ಲೈ ಮಾಡ್ತಾಯಿದ್ದೀನಿ ನೀಟಾಗಿ ನೆಕ್ಕಿಗೂ ಮತ್ತು ಫೇಸ್ಗೂ ಕೂಡ. ಬೇರೆ ಎಲ್ಲ ಜಾಸ್ತಿ ಕೂಡ ಕೆಮಿಕಲ್ ಇರೋವಂಥದ್ದು ಮಕ್ಕಳಿಗೆ ಸ್ಕಿನ್ನಿಗೆ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಜಸ್ಟ್ ಒಂದು ಬೇಬಿ ಕ್ರೀಮ್ ಅಪ್ಲೈ ಮಾಡಿ ಒಂದು ಪೌಡ್ರ್ ಹಾಕಿದ್ರೂ ಸಾಕು. ಸೊ ನೀಟಾಗಿ ಅಪ್ಲೈ ಮಾಡಿದ್ದಾಯಿತು ಕ್ರೀಮು. ಸೊ ಇವಾಗ ಬೇಬಿ ಪೌಡರ್ನೇ ಸ್ವಲ್ಪ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನಾವು ದೊಡ್ಡವರು ಯೂಸ್ ಮಾಡೋವಂಥದ್ದು ಯಾವುದೇ ಪ್ರಾಡಕ್ಟ್ಸ್ನೂ ಕೂಡ ಯೂಸ್ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ. ಸೊ ಇವಾಗ ಐ ಶ್ಯಾಡೋಗೆ ನಾನು ಏನು ಕೂಡ ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಲಿಪ್ಸ್ಟಿಕ್ನೇ ಸ್ವಲ್ಪ ಹಾಗೆ ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ, ಲೈಟಾಗಿ. ಇವಾಗ ಐಲೈನರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹೈಲೈಟಾಗಿ ಕಣ್ಣುಗಳಿಗೆ ಸ್ವಲ್ಪ ಚೆನ್ನಾಗಿ ಕಾಣೋದು ಕಣ್ಣುಗಳಲ್ವ, ಸೊ ಸ್ವಲ್ಪ ಅದನ್ನು ಹೈಲೈಟಾಗಿ ಮೇಕಪ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಐಲೈನರನ್ನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇವಾಗ ಹಣೆಗೆ ಬೊಟ್ಟನ್ನು ಇಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಮೆರೂನ್ ಮತ್ತು ವೈಟನ್ನು ತೊಗೊಂಡಿದ್ದೀನಿ. ಸೊ ವೈಟ್ ಜೊತೆಯಲ್ಲಿ ಯಾವುದಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಅಂದರೆ ಪಿಂಕ್ ವೈಟು ಅಥವಾ ರೆಡ್ ವೈಟು. ಸೊ ಈ ಥರ ನಾನು ಇಲ್ಲಿ ಮೆರೂನ್ ಮತ್ತು ವೈಟನ್ನು ತೊಗೊಂಡಿದ್ದೀನಿ. ಪಾಪ ಇಷ್ಟು ತನಕ ಸುಮ್ಮನೆ ಕೂತಿದ್ಲು. ಸೊ ಬಾಯಾರಿಕೆ ಆಗ್ತಿದೆ ಅಮ್ಮ ಅಂತ, ಹಾಗಾಗಿ ನೀರು ಬೇಕಂತ ಕೇಳ್ತಾ ಇದ್ಲು. ಸೊ ರೆಡಿ ಆಗಬೇಕು ಅಂತ ಹೇಳಿದ್ರೆ ತುಂಬ ಖುಷಿ ಅವಳಿಗೆ. ಚಿಕ್ಕವಳಿಂದನೂ ಅಷ್ಟೇನೆ
ಅದು ಕೆಲವೊಂದು ಮಕ್ಕಳಿಗೆ ಮಾತ್ರನೇ ಇರುತ್ತೆ ಅಂತ ಅನಿಸುತ್ತೆ. ಸೊ ನನ್ನ ಮಗಳಿಗೆ ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಅವಳಿಗೆ. ಸ್ವಲ್ಪ ಇವಾಗ ಲಿಪ್ಸ್ಟಿಕ್ಕಿಂದ ಚೀಕಿಗೆ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಬ್ಲಷ್ ಎಲ್ಲ ನಾನು ಏನು ಯೂಸ್ ಮಾಡ್ತಿಲ್ಲ, ಹಾಗೆಯೇ ಇವಾಗ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇವಾಗ ಮುಖದ ಮೇಕಪ್ ಇವಾಗ ಆಯಿತು. ಸೊ ಇವಾಗ ಜ್ಯುವೆಲರೀಸ್ ಏನೇನಿದೆ ಹಾಕ್ಕೊಳ್ಳೋಣ. ನಾನು ಹಾಕ್ಕೋತೀನಿ ಸರ ಅಂತ ಅವಳು. ಈ ರೀತಿ ಡಬಲ್ ಲೇಯರ್ ಬಂದಿರೋ ಅಂಥದ್ದು ಚೆನ್ನಾಗಿ ಸೂಟ್ ಆಗುತ್ತೆ ರಾಧೆಗೆ. ಸೊ ಅದ್ರ ಜೊತೆಯಲ್ಲಿ ಒಂದು ಮುತ್ತಿಂದು ಚಿಕ್ಕದಾದ ಸರ ಇತ್ತು. ಅದ್ರ ಜೊತೆಯಲ್ಲಿ ಒಂದು ವೈಟ್ ಬೀಡ್ಸ್ ಇರೋವಂಥ ಒಂದು ನೆಕ್ಲೆಸ್ ಇತ್ತು. ಸೊ ಅದು ಬೇಡ ಆಗಿತ್ತು. ಸೊ ಅದನ್ನು ಹಾಕಮ್ಮ ಅಂತಿದ್ಲು, ಹಾಗಾಗಿ ಹಾಕಿದೆ. ಹಾಗೆಯೇ ಹಣೆ ಮೇಲಲ್ಲೇ ಇಟ್ಟಿರೋ ಅಂಥದ್ದು ರೌಂಡ್ ಶೇಪಲ್ಲಿ ಇಟ್ಟಿದ್ದೆ. ಸೊ ಅದು ನೀರು ಕುಡಿಲಿಕ್ಕೆ ಹೋಗಿ ಸ್ವಲ್ಪ ಮರ್ಜ್ ಮಾಡ್ಕೊಂಬಿಟ್ಲು ಅವಳು. ಸ್ವಲ್ಪ ಒಂದೇ ಒಂದು ಡ್ರಾಪ್ ಹನಿ ನೀರು ಸಿಡ್ದಿದ್ದಕ್ಕೆ ಸ್ವಲ್ಪ ಅದು ಕೈಯಿಂದ ಈ ರೀತಿ ಮಾಡಿದ್ಲೇನೋ. ಸೊ ಅದು ಮರ್ಜ್ ಆಗಿತ್ತು, ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ಮತ್ತೆ ಈ ಥರ ಹಾಕಿದೆ. ರೌಂಡ್ ಶೇಪಲ್ಲಾದರೂ ಹಾಕ್ಬೋದು, ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಈ ಸ್ಟೈಲ್ನ ನಾನು ಈ ರೀತಿ 2 ಪೋರ್ಷನ್ ಮಾಡ್ಕೊಂಬಿಟ್ಟು ಸೈಡ್ನಲ್ಲಿ ಈ ಥರ ಪಫ್ ರೀತಿಯಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇನೆ. ಯಾಕಂದರೆ 3 ಲೇಯರ್ ಇರೋವಂಥದ್ದು ಬೈತಲೆ ಬೊಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಅದಕ್ಕೆ ಇದೇ ರೀತಿ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹೇರ್ ಸ್ಟೈಲ್ ಇಟ್ಕೊಂಡ್ರೆ ಮಕ್ಕಳಿಗೆ ಅಷ್ಟೊಂದು ಇರಿಟೇಷನ್ ಇರೋದಿಲ್ಲ. ಸೊ ನೋಡಿ ಇವಾಗ ಚಿಕ್ಕದಾಗಿ ನಾನು ಜಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಕೂಡ ಶಾರ್ಟಾಗಿತ್ತು ಅಂತ ಹೇಳಿದ್ರೆ ಜಸ್ಟ್ ಒಂದು ಜುಟ್ಟನ್ನು ಹಾಕ್ಬಿಟ್ಟು ಅದನ್ನು ತುರುಬ್ ರೀತಿಯಲ್ಲಿ ಹೇರ್ಸನ್ನು ಉಲ್ಟಾ ಮಾಡಿಬಿಟ್ಟು ಒಂದು ರಿಬ್ಬನ್ನು ಹಾಕಿದರೆ ಅದಕ್ಕೆ ನಾವು ಈ ರೀತಿ ಜಡೆಯನ್ನು ಹಾಗೇ ಕಟ್ಕೊಳ್ಬೋದು, ಅಟ್ಯಾಚ್ ಮಾಡ್ಬೋದು. ಇವಳದು ಸ್ವಲ್ಪ ಏರ್ಸ್ ಲಾಂಗ್ ಇದೆ, ಅಂದರೆ ಜಡೆ ಹಾಕಲಿಕ್ಕೆ ಬರುತ್ತೆ. ಹಾಗಾಗ್ಬಿಟ್ಟು ನಾನು ಈ ರೀತಿ ತುರುಬನ್ನು ಕಟ್ತಾ ಇಲ್ಲ. ಸೊ ಶಾರ್ಟ್ ಇದ್ದರೆ ನೀವು ಆ ಥರ ಮಾಡಿ ಜಡೆಯನ್ನು ಅಟ್ಯಾಚ್ ಮಾಡ್ಬೋದು. ನಾನು ಇವಾಗ ಚಿಕ್ಕದಾಗಿ ಜಡೆಯನ್ನು ಎಣ್ಕೋತಾ ಇದ್ದೀನಿ ನೋಡಿ. ಇದಕ್ಕೆ ಇವಾಗ ಅದೇನು ಜಡೆ ಇದ್ದಲ್ವ, ಸೊ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಅಷ್ಟೇನೆ. ಇವಾಗ ಬೈತಲ ಬೊಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ 2 ಲೇಯರ್ ಇರುತ್ತಲ್ವ, ಸೊ ಈ ಥರ ಅಂದರೆ 3 ಸೈಡನ್ನಲ್ಲಿ ಇರಬೇಕು. ಅದರಲ್ಲೂ ಕೂಡ ಸೈಡಲ್ಲಿರೋ 2 ಲೇಯರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ರಾಧೆಗೆ ಇದು ಪರ್ಫೆಕ್ಟ್ ಸೂಟ್ ಆಗುತ್ತೆ. ಸೊ ಇವಾಗ ತೋಳ್ಬಂದಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಬಳೆಗಳಿತ್ತು, ಮ್ಯಾಚಿಂಗ್ ಆಗೋವಂಥದ್ದು ಬಳೆಗಳು. ಸೊ ನಾನು ಈ ರೀತಿ ರಿಂಗ್ ಟೈಪಲ್ಲಿ ಇತ್ತು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಇರುತ್ತಲ್ವ, ಬೀಡ್ಸಲ್ಲಿ ಇರೋದು, ಅದಕ್ಕೆ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು, ಅದಕ್ಕೆ ಅದನ್ನೇ ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ಕೈಗೆ ಮೆಹಂದಿಯನ್ನು ಅಪ್ಲೈ ಮಾಡೋಣ. ಇದು ಕಲರ್ ಅಷ್ಟೇನೆ, ಮೆಹಂದಿ ಅಲ್ಲ, ರೆಡಿ ಕಲರ್ ಬರುತ್ತೆ. ಸೊ ಅದನ್ನು ಈ ರೀತಿ ನಾನು ಹಿಯರ್ ಬಡ್ಡಿಂದ ಅಪ್ಲೈ ಮಾಡ್ತಾಯಿದ್ದೀನಿ. ಜಸ್ಟ್ ಇದು ಅಪ್ಲೈ ಮಾಡಾದಮೇಲೆ ವಾಟ್ರಲ್ಲಿ ತೊಳೆದ್ಬಿಟ್ರೆ ಹೋಗ್ಬಿಡತ್ತೆ ಅಷ್ಟೇನೆ. ಆದರೆ ಏನಾದರೂ ತಿನ್ನೋಕ್ಕಿಂತ ಮುಂಚೆ ಅದನ್ನು ವಾಶ್ ಮಾಡಿಬಿಡಬೇಕು. ಕೈಗೂ ಮತ್ತು ಕಾಲಿಗೂ ಎರಡಕ್ಕೂ ಕೂಡ ಅದು ಮೆಹಂದಿ ಕಲರ್ ಏನಿದೆ ಅಲ್ವ ಅದನ್ನು ಅಪ್ಲೈ ಮಾಡಿದೆ. ಸೊ ಅವಳಿಗೆ ತುಂಬಾ ಇಷ್ಟ, ಖುಷಿ ಆಗ್ತಾಯಿತ್ತು. ಸೊ ಲಾಸ್ಟಲ್ಲಿ ವೇಲನ್ನು ಈ ರೀತಿ 2 ಕ್ಲಿಪ್ಪಿಂದ ಈ ರೀತಿ ಸೆಕ್ಯೂರ್ ಮಾಡಿಕೊಂಡೆ. ಸೊ ಎಂಡನ್ನು ತೊಗೊಂಡ್ಬಿಟ್ಟು ನೀವು ಬ್ಲೌಸ್ಗೆ ಸಿಕ್ಸ್ಕೊಳ್ಬೋದು. ಸೊ ನಾನು ಹಾಗೇ ಬಿಡ್ತಾಯಿದ್ದೀನಿ. ಹಾಗೆ ಒಂದು ಸೊಂಟದ ಪಟ್ಟಿಯನ್ನು ಕಟ್ತಾಯಿದ್ದೀನಿ. ಸೊ ಫೈನಲ್ಲಾಗಿ ಇವಾಗ ನಮ್ಮ ಮುದ್ದು ಪುಟ್ಟ ರಾಧೆ ರೆಡಿಯಾಗಿದ್ದಾಳೆ. ಸೊ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಚಿಕ್ಕ ಮಕ್ಕಳು ಇರುವಾಗಲೇ ಚೆಂದ ಅನಿಸುತ್ತೆ. ಸೊ ನೋಡಿ ಈ ಥರ ರೆಡಿ ಮಾಡಿದೆ. ಸೊ ನಿಮಗೂ ಕೂಡ ಈ ರಾಧೆ
ಗೆಟಪ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. Happy Krishna Janmashtami to all. ಥ್ಯಾಂಕ್ ಯು. Thank you.